ನಮ್ಮ ಜೊತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಇವತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಅಜೆಂಡಾ, ಸಾಕಷ್ಟು ಕುತೂಹಲವನ್ನು ಕೆಳಿಸಿರ್ತಕ್ಕಂಥ ಅಜೆಂಡಾ ಜಾತಿ ಜನಗಣತಿ ವರದಿ. ಈ ವಿಚಾರ ಇವತ್ತು ಏನು ಪ್ರಸ್ತಾಪ ಆಯ್ತು ಸರ್? ಇವತ್ತು ಅಜೆಂಡಾದಲ್ಲಿ ಕಾಂತರಾಜ್ ಆಯೋಗದ ವರದಿ, ಹಿಂದುಳಿದ ವರ್ಗಗಳ ಬಗ್ಗೆ, ಜಾತಿ ಇದ್ರ ಬಗ್ಗೆ ವರದಿ ಇವತ್ತು ಮಂಡನೆ ಮಾಡಿದ್ದಾರೆ. 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ನಮಗೂ ಕಾಪೀಸ್ ಇವತ್ತು ಕಳಿಸ್ತಾರೆ. ಇವತ್ತು ನಾಳೆ ಕಳಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಶಿವರಾಜ್ ತಂಗಡಿ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ನಮಗೆ ಆ ವರದಿ ಬಂದ ಮೇಲೆ ನಾವು ನೋಡಿಬಿಟ್ಟು ಆಮೇಲೆ ಅದರಲ್ಲಿ 17ನೇ ತಾರೀಕು ಏನಾದರೂ ನ್ಯೂನತೆಗಳಿದ್ದರೆ, ಇಲ್ಲ ಯಥಾವತ್ತಾಗಿ ಅದನ್ನು ಸ್ವೀಕಾರ ಮಾಡಬೇಕಾ, ಇಲ್ಲ ತಿದ್ದುಪಡಿ ಆಗಬೇಕಾ, ಇಲ್ಲ ಇನ್ನೇನಾದರೂ ಬದಲಾವಣೆ ಆಗಬೇಕಾ ಅನ್ನೋದನ್ನು 17ನೇ ತಾರೀಕು ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ಸಾಕಷ್ಟು ವಿರೋಧ ಇದೆ ಈ ವರದಿಯನ್ನು ಜಾರಿ ತರೋದಕ್ಕೆ. ಕೆಲವೊಂದಿಷ್ಟು ಸಮುದಾಯಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡ್ತಾರೆ. ಸ್ವತಃ ಖುದ್ದು ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಚಿವರು ಮತ್ತು ಶಾಸಕರು ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಕಾಂಗ್ರೆಸ್ ಅವರು ಇರ್ಬೋದು, BJP ಅವರು ಇರ್ಬೋದು, JDS ಇರ್ಬೋದು, ಎಲ್ಲ ಸಾರ್ವಜನಿಕರು ಇರ್ಬೋದು. ಈ ವರದಿ ಅವ್ರು ಯಾರೂ ನೋಡಿಲ್ಲ, ನಾನು ನೋಡಿಲ್ಲ. ವರದಿ ನೋಡದೆ ಹೇಗೆ ವಿರೋಧ ಮಾಡ್ತಾರೆ? ವರದಿ ನೋಡಿದ ಮೇಲೆ ಅವರು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಅಧಿಕಾರ ಇರುತ್ತೆ. ವರದಿ ನೋಡಲಿ ಫಸ್ಟು, ಆಮೇಲೆ ಟೀಕೆ ಮಾಡಲಿ ಅಥವಾ ಸ್ವಾಗತ ಮಾಡಲಿ. ಈ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಮಟ್ಟದ ಏಟ್ ಬೀಳುತ್ತೆ ಈ ವರದಿಯನ್ನು ಮಂಡನೆ ಮಾಡಿದ್ರೆ. ಬೀಳುತ್ತೆ ಅಂತ ಹೇಗೆ ಗೊತ್ತು ಅವ್ರಿಗೆ? ವರದಿ ಓದ್ಬೇಕು ತಾನೆ. ವರದಿ ಓದಿ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸಿದ್ರೆ ಆಮೇಲೆ ಅವ್ರು ಟೀಕೆ ಮಾಡಲಿ, ಅಥವಾ ಸರ್ಕಾರಕ್ಕೆ ಇಲ್ಲ ಈ ಥರ ತಪ್ಪಾಗಿದೆ ಸರಿ ಮಾಡಿ ಅಂತ ಹೇಳಿ. ಯಾರು ವರದಿನೇ ಓದಿಲ್ಲ. ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಗಳು ನಾಳೆ ಅಥವಾ ಇವತ್ತು ವರದಿ ಕೊಡ್ತಾರೆ. ನಮಗೆ ಸಿಗದೆ ಇರ್ತಕ್ಕಂಥ ವರದಿ ಬೇರೆ ಯಾರು ಸಿಕ್ಕಿರುತ್ತೆ? ಯಾರಿಗೂ ಸಿಗೋಕ್ಕೆ ಅವಕಾಶ ಇಲ್ಲ. ಊಹೆ ಮಾಡ್ಕೊಂಡು ಆ ಥರ ಮಾತಾಡಿರ್ತಾರೆ. ಈಗ ಶುಕ್ರವಾರ ಕರೀತಾ ಇರ್ತಕ್ಕಂಥ ವಿಶೇಷ ಕ್ಯಾಬಿನೆಟ್ ಅಲ್ಲಿ ಇದೊಂದೇ ಅಜೆಂಡಾ 17ನೇ ತಾರೀಕು ಅಲ್ಲಿ ಅವತ್ತು ಅನುಮೋದನೆ ಆಗುತ್ತಾ ಅಥವಾ ವರದಿ ಮಂಡನೆ ಇನ್ನೊಂದು ಅವತ್ತು ಏನಾಗುತ್ತೆ ಅಂತ ಏನಾಗುತ್ತೆ ಅಂತ ಅವತ್ತು ಗೊತ್ತಾಗುತ್ತೆ. ಇಷ್ಟು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ಧನರಾಜ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.